ಸರಿ ತಗೋರಿ ರೇಣುಕಾ ನಾ ಹೋಗಿ ಬರ್ತೀನಿ. ಸರಿ ತಗೊಳ್ರಿ ಆತು. ಕಮಲಕ್ಕನ ಜೊತೆ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಒಂದು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬಿಡ್ರಿ. ಇಲ್ಲಿ ಬರ್ಲಿಲ್ಲದ್ರೆ ನಡಿತೈತಿ. ರೇಣಿ ಏನು ನೀವು ಮಾತಾಡಕತ್ತಿರೋದು? ತಮ್ಮ ಯಾಕೆ ಇಲ್ಲಿ ಬರಬಾರ್ದು? ಇವ ಅದು ಕಮಲಕ್ಕ ಇದ್ದ ಮನ್ಯಾಗ ಇಷ್ಟೆಲ್ಲ ಕಂಡೀಷನ್ ಮಾಡಿ ಕಳ್ಸ್ಯಾರಂತ. ಅದಕ್ಕೆ ಅವ್ರು ಹೋಗ್ಲಿ ಬಿಡವ. ಹೌದೇನಪ್ಪ? ನಾನೆಲ್ಲೇ ನಿಮ್ಮಪ್ಪ ಹಿಂಗೆಲ್ಲ ಹೇಳಿ ಆಸ್ತಿ ಅದು ಕೊಟ್ಟಾನ ಅಂದದ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗಿತ್ತು. ಸಾಕು ಬಿಡು, ಈಗಾರ ಒಪ್ಕೊಂಡ್ರಲ್ಲ ನನ್ನ ಮಗಳನ್ನ ಮೊಮ್ಮಕ್ಕಳನ್ನ ಅಂತಂದು. ಅವ್ರಿಗೆ ಅಂಥ ಒಳ್ಳೆ ಬುದ್ಧಿ ಬರೋಕ್ಕೆ ಸಾಧ್ಯನೇ ಇಲ್ಲ. ನೋಡಪ್ಪ, ನೀ ಏನು ತಂದು ಕೊಟ್ಟಿಯಲ್ಲ ಆಸ್ತಿ ಪತ್ರ ಬಂಗಾರ ರೊಕ್ಕ, ಅವು ಯಾವು ನಮಗೆ ಬೇಡಪ್ಪ. ನಾವು ಅದಕ್ಕೆಲ್ಲ ಆಸೆ ಬಿದ್ದು ನನ್ನ ಮಗಳನ್ನ ನಿನ್ನ ಜೊತೆ ಮದುವೆ ಮಾಡಿಲ್ಲ. ಆಕೆ ಜೀವನ ಹಾಳಾಗಬಾರ್ದಲ್ಲ. ನಾಳೆ ಆಕೆ ಅವ್ನು ಸತ್ತು ಹೋದ ಅಂಥೇಳಿ ಅದೇ ಕೊರಗ್ನಾಗ ಹಂಗೆ ಉಳಿಬಾರ್ದು. 4 ಮಂದಿ ಆಕೆಗೆ ಏನು ಅನ್ನಬಾರ್ದು ಅನ್ನೋ ಉದ್ದೇಶಕ್ಕಷ್ಟ ನಿನ್ನ ಜೊತೆ ಮದುವೆ ಮಾಡಿದ್ನಪ್ಪ. ಆದ್ರೆ ಅಂತಾಗಿನ ಆಕೆ ನಿನ್ನಿಂದ 5 ವರ್ಷದ ದಿನ ದೂರ ಇದ್ಲು. ನಿಮ್ಮ ಜೀವನದಾಗ ಒಟ್ಟ ಆಕೆ ನಿನಗೆ ಏನೂ ತೊಂದರೆ ಮಾಡಿದ್ದಿಲ್ಲ. ಹಂಗೆ ರೊಕ್ಕನ ಇಸ್ಕೋಬೇಕು, ನಿಮ್ಮ ಕಡೆಗೆ ಆಸ್ತಿ ಇಸ್ಕೋಬೇಕು ಅನ್ನೋದಾಗಿತ್ತಂದ್ರೆ ನನ್ನ ಗಂಡ ಸತ್ನಲ್ಲ ನಿಮ್ಮ ಅಪ್ಪನಿಂದಾಗಿ, ಅವತ್ತು ನಾನು ಪಂಚಾಯತಿ ಸೇರಿಸಿ ಜಗಳ ಮಾಡಿ ರೊಕ್ಕ ಇಸ್ಕೊಂಡು ನಾನು ಆರಾಮ್ ಜೀವನ ಮಾಡ್ತಿದ್ದೆ. ಆದ್ರೆ ಅಂತ ಅನ್ಯಾಯ ಇದ್ದು ರೊಕ್ಕ ಬ್ಯಾಡ ನನಗೆ ಅಂಥೇಳಿ ನನ್ನ ಮಗಳು ಕರ್ಕೊಂಡು ನಾನು ಜೀವನ ಮಾಡೀನಿ. ಸಾಕು, 2 ಮಕ್ಳು ಅದಾವಲ್ಲ ಈಗ ಆಕೆಗೆ. ಅವ್ನ ಮಕ್ಕ ನೋಡ್ಕೊಂಡು ಆಕೆ ಹಂಗೆ ಜೀವನ ಮಾಡ್ತಾಳಪ್ಪ. ರೊಕ್ಕ ರುಜಿ ಆಸ್ತಿ ಬಂಗಾರ ಏನು ಬೇಡ, ಎಲ್ಲ ವಾಪಸ್ ತಗೊಂಡೋಗಿ ನಿಮ್ಮ ಅಪ್ಪಗೆ ಕೊಟ್ಬಿಡು. ಏನ ರೇಣಿ, ನಾ ಹೇಳಿದ ಸರಿ ಐತಿಲ್ಲ? ನೋಡು, ಒಬ್ರದ್ದು ರೊಕ್ಕಕ್ಕೆ ಕಾಸು ಪಡಬಾರ್ದು. ನೀನು ಕಷ್ಟಪಟ್ಟು ದುಡಿದು ಜೀವನ ಮಾಡ್ಬೇಕು, ನಿನ್ನ ಮಕ್ಕಳನ್ನ ಸಾಕ್ಬೇಕು. ಅರ್ಥ ಆತಿಲ್ಲ ನಾ ಹೇಳೋದು? ಹೂನವ, ನಿನ್ನ ಮಾತು ನನ್ನ ಮಾತು. ನಾನು ಕಷ್ಟಪಟ್ಟು ದುಡಿದು ನನ್ನ ಮಕ್ಕಳು ಜೋಪಾನ ಮಾಡ್ತಾನೆ. ಯಾರು ಹಂಗೆ ನನಗೆ ಬೇಡ. ಹಂಗೆ ಅನ್ಬೇಡ ರೇಣುಕಾ, ಹೆಣ್ಮಗಳದಾಳ. ಆ ರೊಕ್ಕನೆಲ್ಲ ಆಕೆ ಹೆಸರಲ್ಲೇ ಇಟ್ಬಿಡು ಬ್ಯಾಂಕ್ನ ಬೇಕಾರೆ. ನಾಳೆ ಆಕೆ ಮದುವೆ ವಯಸ್ಸಿಗೆ ಅದು ರೊಕ್ಕ ಆಸರಾಕತ್ ನಿನಗೆ. ನೋಡಪ್ಪ, ಹಗ್ಲಲ್ಲ ನನ್ನ ಕಡೆ ಹೇಳಿಸ್ಕೋಬೇಡ. ನಿಂದು 1 ರೂಪಾಯಿ ರೊಕ್ಕ ಬೇಡ. ಎಲ್ಲರನ್ನೂ ತಗಂದು ಹಾಳಿ ಕಾಗದ ಪತ್ರ ಏನೋ ತಂದಿಯಲ್ಲ ಅವನ್ನೆಲ್ಲನೂ ತಗಂದು ವಾಪಸ್ ಹೋಗ್ಬಿಡು ನೀನು. ಹೌದ್ರಿ, ಅವು ಅನ್ನೋದು ಖರೆ ಐತಿ. ನನಗೆ ಯಾರ್ದು 1 ರೂಪಾಯಿ ಬೇಡ. ನಾ ಹೇಳಿದ್ನಲ್ಲ, ನನ್ನ ಮಕ್ಕಳನ್ನ ಜೋಪಾನ ಮಾಡ್ತಾನೆ, ಚಲೋತ್ನಿಂಗೆ ನಾನು ನೋಡ್ಕೊಂತಾನೆ. ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಈ ಕಡೆಗೆ ವಾಪಸ್ ತಗೊಂಡು ಊರಿಗೆ ಹೋಗ್ಬಿಡ್ರಿ ನೀವು. ಅಲ್ಲ, ಯಾರ್ದು ಬೇಡ ಅಂತಿರಲ್ಲ? ನಾನೇನು ಯಾರು ಅನ್ನಿಗೇನ? ಅವ್ರು ತಂದಿದ್ದನ್ನ ನಾನು ನನ್ನ ಅಧಿಕಾರ ಇಲ್ಲೇನ ಮಕ್ಳ ಮ್ಯಾಗ ನಾನು ಕೊಡ್ಬೇಕಾಗಿದ್ದು ನನ್ನ ಕರ್ತವ್ಯ ಅಲ್ಲ ಏನದು? ಕೊಟ್ರಿ ಏನಾಯ್ತು? ಸುಮ್ಮನೆ ಇಟ್ಕೊಂಡು ಜೋಪಾನ ಮಾಡೋದಂತ ಹೇಳಕತ್ತೀನಿ. ಮತ್ತು ನಿಮ್ದ ನೀವು ಹೇಳ್ತೀರಿ ತಾಯಿ ಮಗಳಿಬ್ರು. ನೋಡಪ್ಪ, ಕರ್ತವ್ಯದ ಬಗ್ಗೆ ನೀ ಮಾತಾಡಕ್ಕೆ ಹೋಗ್ಬೇಡ. ನಮಗೆಲ್ಲ ಗೊತ್ತೈತಿ ಅದು ಹೆಂಗೆ ಅನ್ನೋದು. ನೀ ದುಡಿದು ಚಂದಾಗಿ ಮಕ್ಳಿಗಿರಲಿ ಅಂತಂದು ತಂದು ಕೊಟ್ಟಿದ್ರೆ ಅದು ಬೇರೆ ಮಾತಿತ್ತು. ನೀನು ತಂದು ಕೊಟ್ಟು ತಗರಿ ನೀವು ರೊಕ್ಕನ ಬಂಗಾರನ ಜೋಪಾನ ಮಾಡ್ಕೇರಿ ಆತು ನೋಡಿ ನಂದು ಇಲ್ಲಿಗೆ ಅಂತಂತ ಅಂದಾಗ ಇದೇನು ಅನಿಸೋಲ್ದು ಬಿಡು ನನಗೆ, ಕರ್ತವ್ಯದ ಮಾತು ಅಂತಂದು. ಸರಿ ತಗರಿ ಅಮ್ಮರ, ನಾವು ಹೋಗಿ ಬರ್ತೀನಿ. ಅಳ್ಬೇಡವ ನನ್ನ ಮಗಳ ರೇಣವ, ಅಳ್ಬೇಡ. ಬಾಣ್ತಿಯರಿದ್ದಾಗ ಇಂಥವೆಲ್ಲ ಏನು ಹಾಳ ಮುಳ ವಿಚಾರ ಮಾಡಬಾರ್ದು. ನೋಡು, ಅವನ ಹೆಂಡತಿ ಹಡಿತಾಳ ಹೊಟ್ಟಿಲದಾಳ ಅಂತಂದು ನೀ ಮದುವೆ ಆಗಿದ್ದ ವಿಚಾರನ ಒಟ್ಟ ಹೇಳ್ಕೊಡ್ಲಿಲ್ಲ. ಈಗ ನೋಡು ಎಂಥ ಪರಿಸ್ಥಿತಿ ಐತಿ. ನೀ ಬಾಣ್ತಿದಿ ಅನ್ನೋ ವಿಚಾರ ಸಹಿತನ ಗೊತ್ತಿಲ್ದರ್ಗತೆ ಬಂದು ಹೆಂಗೆ ಹೇಳೋಕನ. ಏನು ಉಳ್ದೈತವ ನನ್ನ ಪಾಲಿಗಿನ್ನು ಅಳೋದು ಬಿಟ್ರೆ? ಅಳ್ಬಾರ್ದವ ರೇಣವ, ಅಳ್ಬೇಡ. ಧೈರ್ಯ ತಗ, ಏನಾಗೋದಿಲ್ಲ. ನಾ ಅದನ್ನಲ್ಲ, ನಾ ಇರೋ ತನಕ ನೀ ಏನು ಚಿಂತೆ ಮಾಡಬೇಡ. ನಿನ್ನ ಮಕ್ಕಳು ಜೋಪಾನ ಮಾಡೋದು ನನ್ನ ಜವಾಬ್ದಾರಿ ಐತಿ. ಅವ್ವ, ನನ್ನಿಂದ ಭಾಳ ಅಂದ್ರೆ ಭಾಳ ಕಷ್ಟ ಅಲ್ಲವ ನಿನಗೆ. ನಾ ಸಣ್ಣಕ್ಕಿದ್ದಾಗಿದ್ದನು ಹಿಂಗೆ ಕಷ್ಟಪಟ್ಕೊಂತ ಬಂದಿದ್ದಿ. ಈಗ ನನ್ನ ಮಕ್ಕಳ ಸಲುವಾಗಿ ಕಷ್ಟಪಡ್ತಾನೆ ಅಂತೀಯಲ್ಲವ. ಯವ್ವ, ನೀ ಎದಕ್ಕೂ ಕೆಲ್ಸಕ್ಕೆ ಹೋಗ್ಬೇಡವ. ಮಕ್ಕಳು ನೋಡ್ಕೊಂಡು ಮನೆಯಾಗಿರೋ ನೀನು. ನಾನು ದುಡಿತೇನವ. ನಾನೇನು ಸಾಲಿ ಕಲ್ತೇನೆ, ನನಗೇನು ಕೆಲಸ ಐತೆ ಕೈಯಾಗ. ಈಗ ಒಂದಿಷ್ಟು ದಿನ ಅಷ್ಟ ಬಿಟ್ಟಿರೋದು ನಾ ಕೆಲಸನ. ಅವ ರೊಕ್ಕದ ನನ್ನಂತೆಕ. ಯವ್ವ, ನೀನು ಏನು ಚಿಂತೆ ಮಾಡಬೇಡವ. ಆತವ, ನೀ ಹೇಳ್ದಂಗೆ ಆಗಲಿ. ಕಮಲವ್ವ, ನಿನ್ನ ಗಂಡ ಬಂದು ನೋಡಿ ಏನಾಯ್ತು ಕೇಳು. ಓ, ಈಗ ಬರಂಗಾತೇನು ಮನೆಗೆ? ಬಂದ್ರಲ್ ಬಾ, ಚಲೋ ಆತು. ಇಲ್ಲ ಅಂದಿದ್ರೆ ಇತ್ತು ನಿಮಗೆ. ಅಪ್ಪ, ಈ ಆಸ್ತಿ ಪತ್ರ ರೊಕ್ಕನ ತಗೊಳಪ್ಪ. ಯಾಕೆ ಇವನ್ ಯಾಕೆ ಹೊಳ್ತೇನ್ರಿ? ಆಕೆ ಕೊಡಕ್ಕೆ ಮನಸ್ಸಾಗ್ಲಿಲ್ಲನ? ಏನು ಆಕಿನ ಇದನ್ನೆಲ್ಲ ಕೊಟ್ಟು ಅವ್ರಿಗೆ ನೀನ ಬಂದ್ಬಿಡು ಅಂತ ಹೇಳಿ ಕಳಿಸಿಲ್ಲ? ಕಮಲು, ಬಾಯಿ ಬಿಗಿ ಹಿಡಿದು ಮಾತಾಡು. ಎಲ್ಲು ಬಿಲ್ಲ ನಾಲ್ಗೆ ಅಂದು ಏನೇನಾರ ಮಾತಾಡಬೇಡ. ಆಸ್ತಿ ರೊಕ್ಕಕ್ಕೆಲ್ಲ ಮನಸ್ಸು ಮಾಡಿದ್ಲು ಅಂದ್ರೆ ಆಕಿ ಇದನ್ನು ಯಾವುದು ವಾಪಸ್ ಕೊಡ್ತಿದ್ದಿಲ್ಲ ಏನು? ಆಕೆ ಅದನ್ನು ಹೇಳೇ ಕಳಿಸ್ಯಾಳ, ನನಗೆ ಇದು ಯಾವುದು ಬೇಡ, ನೀವೂ ಕಮಲಕ್ಕನ ಜೊತೆಗೇನ ಇರ್ರಿ, ಅಲ್ಲಿ ಮಕ್ಕಳು ಚಲೋ ನೋಡ್ಕಿರ್ರಿ, ಇಲ್ಲಿ ಬರೋದ ಬೇಡ ಅಂತ ಹೇಳಿದ್ಲಕ್ಕಿ. ಗೊತ್ತೇನೋ, ಒಂದು ಮಾತಿಗೆ ಆಕೆ ಎಷ್ಟು ಮರ್ಯಾದೆ ಕೊಟ್ಲು ನನ್ನ ಮಾತಿಗೆ. ನೀನು ಒಟ್ಟ ನನಗೆ ಕಿಮ್ಮತ್ತಿಲ್ದಂಗೆ ಮಾತಾಡೋದು ಕಲ್ತಿದ್ದಿ. ಯಾಕೋ ಆಕಿಗೆ ಹೊಳ್ಳಿ ಮಾತಾಡ್ತೀನಿ ನೀನು? ಆಕಿದ ಅಧಿಕಾರ ಐತಿ, ಆಕಿ ಒಂದೇ ಹೆಂಡ್ತಿದಾಳ. ನೀನೇನು ಆಕಿನ ಬೇಕಂತಂದು ನಾಟಕ ಮಾಡಕ್ಕೆ ಮಾಡ್ಕೊಂಡಿದ್ದಿ 2ನೇ ಹೆಂಡ್ತಿನ. ಆಕಿದೇನು ನಡಿತೈತಿ? ಎಷ್ಟತ್ತಿದ್ರು ನಾನು ಕಮಲವಂದ ನಡಿಬೇಕಿಲ್ಲಿ. ಆ ರೇಣುಕಾನಷ್ಟು ಮಲ್ಲಮ್ಮನಷ್ಟು ಒಳ್ಳೆ ಮನಸ್ಸು ಬರಕ್ಕೆ ನಿಮಗೆ ಸಾಧ್ಯನೇ ಇಲ್ಲ ಬಿಡು. ಅದಕ್ಕೆ ಅಂದ್ಲಕ್ಕಿ ಹಂಗೆಲ್ಲ ಕೆಟ್ಟದ್ದು ಬಗ್ಗಿಸ್ಬೇಕಂದಿದ್ರೆ ಕಮಲವ್ವ ಸಣ್ಣಕ್ಕಿದ್ದಾಗಿದ್ದ ನಮ್ಮ ಜೊತೆಗೇನ ಇದ್ಲು, ನನ್ನ ಮಗಳ ಜೊತೆಗೇನ ಆಡಿದ್ಲು. ನಾವು ಒಂದಿನ ಆಕಿ ಕೆಟ್ಟ ಬುದ್ಧಿ ಕಲಿಸ್ಲಿಲ್ಲ ಅಂತಂದು ಅದಕ್ಕೆ ಹೇಳಿದ್ಲು ಮಲ್ಲಮ್ಮ. ಆದ್ರೆ ನೀನು ಅಂಥ ಒಳ್ಳೆಯ ಕೈಯಾಗ ಆಡಿ ಇದು ಹೆಂಗೆ ಕಲ್ಕಂದಿ ಏನಂತ ಕೆಟ್ಟ ಬುದ್ಧಿನ? ಏ, ಭಾರಿ ಉಪದೇಶ ಮಾಡ್ಕಳ್ಸಾಳ್ ಬಿಡು.
ಇರ್ಲಿ ಬಿಡು, ಅವರ ಒಳ್ಳೆಯರಾಗಿರ್ಲಿ, ನಾವು ಕೆಟ್ಟರಾಗೇ ಇರ್ತಾನೆ, ನನಗೇನು ಆಗ್ಬೇಕಾಗೈತಿ? ಆತಲ್ಲ ಈಗೆಲ್ಲ ಸ್ವಚ್ಛ ಆತು. ಅವ್ರ ಕಡೆ ಚಿಂತೆ ಮಾಡ್ಲಾರ್ದಂಗ ತಣ್ಣ ಕೆಲಸನೂ ಬೇಡ, ಯಾವ್ದು ಬೇಡ, ಎಲ್ಲದಕ್ಕೂ ರಾಜೀನಾಮೆ ಕೊಟ್ಟು ತಣ್ಣ ಬಂದು ಮನ್ಯಾಗಿರಿ, ಇಲ್ಲಿ ಹೊಲ ಮನೆ ನೋಡ್ಕೊಂತ. ಆತ್ ತಗೊಳಪ್ಪ, ನೀವು ಹೇಳ್ದಂಗೆ ಆಗಲಿ. ಯಾಕೆ ನಿಮ್ಮಿದ್ರಿ ಕಣ್ಣಿದ್ರಿಗೆ ಇದ್ಬಿಟ್ರೆ ಮುಗಿದು ಹೋತಲ್ಲ. ಮತ್ತೆ ಎಲ್ಲ ಹೋದ್ರೆ ಏನು ಹಾಕನ ನನ್ನ ಮಗ ಅನ್ನಂಗೆ ನಿನಗೆ, ಎಲ್ಲಿ ಹೊರಗೆ ಹೋದ್ರೆ ನನ್ನ ಗಂಡ ಹಾಳಾಕನ ಅಂತಂದು ಈಕಿಗೆ ಯಾವ್ದು ಬೇಡ, ತಣ್ಣ ಮನ್ಯಾಗ ಬಿದ್ದಿರ್ತೇನೆ ನಾನು. ತಗಕಂಬ್ಲವ, ಇವ್ ರೊಕ್ಕನ ಪತ್ರನ ಎಲ್ಲ ನಿನ್ನ ಸುಪತ್ರಿಗೆ ಎತ್ತಿಡು. ಅವ್ನ ಕೈಯಾಗ ಒಟ್ಟ ಕೊಡಕ್ಕೆ ಹೋಗ್ಬೇಡ. ಅವ್ನಿಗೆ ಏನಾರ ಬೇಕಂದ್ರೆ ಎದಕ್ಕೆ ಬೇಕಂತ ಕೇಳಿ ರೊಕ್ಕ ಕೊಡು ಅವನಿಗೆ. ಬ್ಯಾಡ ಮಾವ, ನನಗೆ ಅಷ್ಟಕ್ಕೊಂದೆಲ್ಲ ತಿಳಿಯೋದಿಲ್ಲ, ಲೆಕ್ಕ ಲೆವಣಿಗೆಲ್ಲ ನಿಮ್ಮ ಕಡೆಗೆ ಇರ್ಲಿ ತಗರಿ. ಅಯ್ಯೋ ನನ್ನ ಶಿವನೇ, ಇನ್ನು ಎಲ್ಲಿಗೆ ತಂದು ಹಚ್ತಾರ ಏನ ಇವರು ಮಾವ ಸೊಸಿ ಎಲ್ಲ ಸೇರಿ. ಒಂದೊಂದು ರೂಪಾಯಿಗೂ ಇವ್ರ ಕಡೆ ಕೈ ಚಾಚೋ ಪರಿಸ್ಥಿತಿ ಬಂತ. ಇಷ್ಟೆಲ್ಲ ಸಾಲಿ ಕಲ್ತು ನೌಕರಿ ಮಾಡಿ ನಾನು ಎದಕ್ಕೆ ಬೇಕು ಈ ನಮ್ನಿ ಇಂತ ಬದುಕೋದಾದ್ರ. ಕೆಲವು ದಿನಗಳ ನಂತರ ಚಲೆ, ನಿನಗೊಂದು ಮಾತು ಹೇಳ್ತಾನೆ, ಕೇಳ್ತೀಯಲ್ಲ? ನಿಮ್ಮಪ್ಪ ಈಗ ಹೊರಗೆ ಹೋಗ್ಯಾನ ನೋಡು, ಎಲ್ಲೆಲ್ಲಿ ಹೋಗ್ತಾನ ಎಲ್ಲಿಲ್ಲ ಒಂಚೂರು ಅವ್ನು ಹಿಂದಿಂದ ಅಡ್ಡಾಡು. ಆದ್ರೆ ಅವ್ನ ಕಣ್ಣಿ ಬೀಳ್ಬೇಡ ಏನು, ಹಂಗೆ ಅಡ್ಡಾಡಿ ನೋಡ್ಕೊಂಡು ಹೊಳ್ಳಿ ಬಂದ್ಬಿಡ ಏನು. ಮತ್ತೆ ನಿಮ್ಮ ಅಪ್ಪಗೆ ಹೇಳ್ಬೇಡ, ಅವು ಹೇಳ ಅಂತಂದು. ಹೋಗಿ ಬರ್ತಾನೆ ತಗಯ್ಯವ, ನಿನ್ನ ಹೋಗಿದ್ನಲ್ಲ, ನನಗೆಲ್ಲ ಗೊತ್ತೈತಾಗ, ಅಡ್ಡಾಡಿ ನೋಡಿ ಬರ್ತಾನೆ ಎಲ್ಲಿ ಹೋಗ್ತಾನ ಎಲ್ಲಿಲ್ಲ ಅಂತಂದು. ಅಪ್ಪ ಒಟ್ಟ ಕಾಣಿಸ್ಕೊಳ್ಳಿಲ್ಲ, ನಿನ್ನೆ ಗೊತ್ತೇನ? ಹೌದೇನ? ಚಲೋ ಆತು, ಹೋಗುವ ಇವತ್ತು ಹಂಗೆ ಅಡ್ಡಾಡ್ಬೋಗು. ನೀವು ಹೊಳ್ಳಿ ಬರೋದ್ರಾಗ ನಿನಗೆ ಬಿಸಿ ಬಿಸಿ ರೊಟ್ಟಿ ಮಾಡಿರ್ತಾನೆ, ಉಣ್ವಂತೆ ಅಂತ. ಕಮ್ಲಿ, ಏನಿದೆ ನಿನ್ನ ಹುಚ್ಚಾಟ? ನಾನು ನೋಡೇ ನೋಡ್ತಾನೆ ಒಂದು 5-6 ತಿಂಗಳು ಹಾಕಕ್ಕೆ ಬಂತು. ಏನು ಅವನು ಬೆನ್ನು ಹತ್ತಿದಕ್ಕೆ ಕಾಡ್ತಿ ಒಂದು ಅಳತಿ ಇದೀ ಕಾಡ್ದಂಗೆ ಕಾಡಾಕತ್ತಿ ನೋಡು. ನಾ ಏನು ಮಾಡ್ಯಾನೈತಿ? ನಿನ್ನ ಮಗ ಅಂತದ್ ಮಾಡ್ಯಾನ, ಅದಕ್ಕೆ ಬೆನ್ನು ಹತ್ತಿಸ್ತಾನೆ ನನ್ನ ಮಗಳನ್ನ. ಹೋಗು ನೋಡು ನಿಮ್ಮ ಅಪ್ಪ ಎಲ್ಲಿ ಹೋಗ್ತಾನ ಎಲ್ಲಿ ಬರ್ತಾನ ಅಂತಂದು. ಮತ್ತಿಲ್ಲ ಅಂದ್ರೆ ಕೈ ಬಿಟ್ಟೆ ಅಂದ್ರೆ ಹೋಗಿ ಕುಂದಿರ್ತಾನ. ಏನಾನ ಅಟ್ ಬಿಗಿ ಮಾಡ್ಯಾನೆ ಅಂದು ನಿನ್ನ ಮಗ ನಿನ್ನ ಕಣ್ಣಿದ್ರಿಗೆ ಅದನ್ನ. ಇಲ್ಲ ಅಂದ್ರೆ ವಯಸ್ಸಾದ ಕಾಲಕ್ಕೆ ಯಾರ್ಯಾರು ಇರ್ತಿದ್ದಿಲ್ಲ ನೋಡು, ಮತ್ತು ನೀನು ನನ್ನ ಮಕ್ಕಳನ್ನು ಜೋಪಾನ ಮಾಡ್ಬೇಕಾಗತ್ತ ಅಂತ ಪರಿಸ್ಥಿತಿ ಆಕಿತ್ತು. ನಿನ್ನ ಮಗ ಹೋಗೋದ ಕೈ ಕೊಟ್ಟು. ಸಿದ್ದಿ, ನಾ ಹೇಳಕತ್ತೇನೆ ನೋಡು, ಕಮಲವ್ಗೆ ಏನು ಇದ್ರ ಮಾತಾಡಂಗಿಲ್ಲ ನೀನು. ಆಕಿ ಏನು ಮಾಡ್ತಾಳೆ ಅದೆಲ್ಲ ಖರೆ ಐತಿ, ಕರೆಕ್ಟ್ ಐತಿ ಅದು. ನಿನ್ನಂಗೆ ಆದ್ರೆ ಮುಗಿದು ಹೋಗಿತ್ತು. ಇಷ್ಟೊತ್ತಿಗೆ ನನ್ನ ಮಗ ಹೋಗಿ ಅವ್ರ ಮನೆಗೆ ಬಿದ್ದಿರ್ತದ. ಏನಾಯ್ತು ಒಂದಿಟ್ಟು ಬಿಗಿ ಮಾಡ್ಯಾಳ ಅಂದು ನಮ್ಮ ಮಗ ನಮ್ಮ ಕಣ್ಣಿದ್ರಿಗೆ ಅದಾನ. ಅಲ್ರಿ, ಏನಾಗೈತೆ ನಿಮಗ ಮಾವ ಸೊಸಿಗೆ? ಪಾಪ ಹುಡುಗನ ನಮ್ನಿ ಜೀವ ತಿನ್ ಜೀರಿಗೆ ಎರಿತಿರಲ್ಲ, ಕೆಲಸನೂ ಬಿಡಿಸಿರಿ. ಅದಕ್ಕಿತ್ಲ ಹೊಲದ ಬದುಕು ಬರಂಗಿಲ್ಲ, ಮನ್ಯಾಗ ಕುಂತು ಯಾ ನಮ್ನಿ ಆಗೈತೆ ನನ್ನ ಮಗ. ಹುಚ್ಚಿಡೋದೊಂದು ಬಾಕಿ ಐತೆ ನೋಡಿ ನನ್ನ ಮಗಗೆ. ನೀ ಅಷ್ಟ ಹಂಗೆ ಅನ್ಕೊಳೋದು ಹುಚ್ಚಿಡೋದು ಬಾಕಿ ಐತೆ ಅಂತಂದು. ಹಗ್ರ ಇಲ್ಲವ ಮಗ, ಯಾರಿಗಾರ ಹುಚ್ಚಿಡ್ಸಂಗದಾನ. ಏನಂತ ಮಾತಾಡ್ತೀರಿ? ಯಾಕ ಜಗತ್ತಿನ ಮೇಲೆ ಯಾರು 2 ಮದುವೆ ಆಗೇ ಇಲ್ಲ, ಯಾರ ಜೊತೆ ಜೀವನಾನ ಮಾಡಕತ್ತಿಲ್ಲ. ಏನು ನನ್ನ ಮಗ ಮಾಡಬಾರ್ದು ತಪ್ಪು ಮಾಡ್ಯಾನ ಅನ್ನಂಗೆ ಮಾವ ಸೊಸಿ ಸೇರಿ ಆ ಹುಡುಗನ ನಮ್ನಿ ಜೀವ ತಿನ್ನಾಕತ್ತೀರಿ ನೀವು. ಬರ್ಲಿ ಅವ್ನು ಇವತ್ತು ಆಗಿದ್ದಾಗ್ಲದ ಮಾತಾಡೇ ಬಿಡ್ತಾನೆ ನಾನು. ಅಲ್ರಿ, ಗಣಮಗವ ಬೆಕ್ಕದಂಗೆ ಕೈಯಾಗ ದುಡಿಮೈತೆ ಅವನಿಗೆ. ಎಷ್ಟೊತ್ತಿತ್ತು ಅವನಿಗೆ ಮನೆ ಬಿಟ್ಟು ಹೋಗಕ್ಕೆ? ಆದ್ರೆ ಅಪ್ಪ ಹಾಕಿದ್ದು ಮಾತು ದಾಟಬಾರ್ದು. ನಾನು ಅಪ್ಪ ಹೇಳಿದ್ದು ಒಂದು ವಾಕ್ಯ ಪಾಲಿಸ್ಬೇಕು ಅಂತಂದು ನಿಮ್ಮ ಮಾತಿಗೆ ಕಟ್ಟು ಬಿದ್ದು ಮನೆಗೆ ಉಳ್ಕೊಂಡನವ. ನೌಕರಿ ಪಾಕ್ರಿ ಎಲ್ಲ ಬಿಟ್ಟುಗಟ್ಟು. ಅಷ್ಟು ತಿಳಿವಲ್ದ ನಿಮಗೆ? ಆಕೆ ಮಾಡಿದ್ದ ಕರೆ, ಆಕೆ ಮಾಡಿದ್ದ ಸತ್ಯ ಅನ್ಕಂತ ಅಡ್ಡಾಡಕತ್ತೀರಲ್ಲ, ಇದೇ ಏನು ನೀವು ಮಗನಿಗೆ ಕೂಡ ಮರ್ಯಾದೆ? ಎತ್ತಿ, ನನಗೆಲ್ಲ ಗೊತ್ತಾಯ್ತು ಬಿಡು, ನಿನ್ನ ಮಗ ಎಷ್ಟು ಪಿತೃವಾಕ್ಯ ಪರಿಪಾಲಕ ಅನ್ನೋದು. ತಾನು ಮಾಡಿದ್ದಂಥ ಸಗಣಿ ತಿನ್ನ ಕೆಲಸನ ಅದಕ್ಕೆ ಉಳ್ಕೊಂಡ ನನ್ನ ಮನ್ಯಾಗ. ಇಲ್ಲದ್ರ ಯಾರ ಹೇಳಿದ್ರೆ ಕೇಳ್ತದ್ನೇನು? ಹಂಗ ಎದ್ದು ಬಿಡ್ತದ, ನಡಿ ಹೊಕ್ಕನ್ ನಾನು ಅಂತಂದು. ಯವ್ವ, ಯಾಕತ್ತಿ ನಮ್ಮನೆ ಹೊಡೆದಿ? ಯಾಕೆ ಹೊಡೆದ್ನೆ? ಹಾಂ, ನಿನಗೆ ಗೊತ್ತಿಲ್ಲ ಯಾಕೆ ಹೊಡೆದೆ ಅನ್ನೋದು? ಅವನಿಗೆ ಒಂದಿನಾರು ಒಂದು ರೊಟ್ಟಿ ಹೆಚ್ಚಿಕೊಟ್ಟಿ ನೀನು? ಹಾಂ, ಆ ಹುಡುಗ ಹೊಳೆ ಬಂದಾಗಿದ್ದ ನೋಡಕತ್ತೇನೆ ನಾನು. ಒಂದಿನಾರು ಜಳಕಕ್ಕೆ ನೀರಿಟ್ಟಿ ಅವನಿಗೆ? ಏನು ಮಾಡಿದೆ ನೀನು? ಮಾತಾಡ್ತೀಯ ಓಲ್ ಬಿಡು, 2 ಮಾತಾಡ್ತಾಳ ಸುಮ್ಮನಕ್ಕಳ ಅಂತ ನಾನು ಸುಧಾರಿಸ್ತಾನೆ. ಒಟ್ಟ ಏನು ಸುಧಾರಿಸೋ ಲಕ್ಷಣನ ಇಲ್ಲ ನಿನಗೆ. ಹಿಂಗೆ ಮಾಡೋದು. ಇವತ್ತು ಸರಿ ಹೊಕ್ಕಾರ, ನಾಳೆ ಸರಿ ಹೊಕ್ಕಾರ, ಹೋಗ್ಲಿ ಬಿಡು ಅನ್ನಬಾರ್ದು. ನನ್ನ ಮಗಂದು ತಪ್ಪಿತ್ತಲ್ಲ ನಾನು ಸುಮ್ಮನೆ ಅದಾನಿ. ಆ ನಮ್ನಿ ಮಾಡಕತ್ತೀನಿ ನೀನು, ಹಗ್ರ ಮಾಡಕತ್ತೀನಿ ನೀನು. ಒಂದು ಅಂಗಿ ಒಗದು ಹಾಕಿಲ್ಲ, ಒಂದು ಚಡ್ಡಿ ಒಗದು ಹಾಕಿಲ್ಲ ಹುಡುಗಂದ ನೀನು. ಬೆಂತಿಕ್ಕಾದ್ರೆ ನನ್ನ ಕರಿತೈತದ, ಯವ್ವ ಬಾರ್ ಬೇ ಒಂಚೂರು ಬೆಂತಿಕ್ಕು ಅಂತಂದು. ಇಲ್ಲ ಅಂದ್ರೆ ಬ್ಯಾಡ್ ಬಿಡು, ಏನು ಬ್ಯಾಡ್ ಬಿಡು ಅತ್ಲಾಗ ಉಣ್ಣಾಕು ಒಲ್ ಬಿಡು ಅಂತಂದು ಹಂಗೆ ಎದ್ದು ಹೋಗತಿ. ಹಂಗೆ ಅಡ್ಡಾಡ್ತಾನ ನಾವು ಹೊಟ್ಟೆ ಕೂಳಿಲ್ದಂಗೆ. ನಾನಾಗೆ ಕರೆದು ಉಣ್ಣಾಕ್ ನೀಡಿದ್ರೆ ಒಂದು ತುತ್ತು ಉಣ್ತಾನ, ಇಲ್ಲಾದ್ರೆ ಹಂಗೆ ಅಡ್ಡಾಡ್ತತಿ. ಯಾ ನಮ್ನೆಗೆ ನೋಡಿಲ್ಲ, ಸರಿ ನನ್ನ ಮಗ ಸೊರಿಕಾಯಾಗೈತಿ. ಏನ ತೀರ ಮಾಡಕ್ಕೆ ನಿಂತಿದಿ? ತೀರಾ ಹುಡುಗ ಒಂದು ಮಕ್ಚೋರ ಮಾಡಿಸ್ಕೊಳಂಗಿಲ್ಲ, ಒಂದು ಕಟಿಂಗ್ ಮಾಡಿಸ್ಕೊಳಂಗಿಲ್ಲ, ಒಂದು ಚಲೋ ಹಂಗೆ ಹಾಕ್ಯಣಂಗಿಲ್ಲ. ಏನು ಈ ನಮ್ನಿ ನಾ ಕಾಡೋದ ಹುಡುಗನ? ನಿಮಗಂತ ಏಟು ತಿಳುವಳಿಕಿಲ್ಲ, ನೀವರ ಹೇಳಕ್ ಬರೋದಿಲ್ಲ. ತೀರಾ ಆ ನಮ್ನಿ ಸೊಸಿನ ಮೇಲ್ಬಾನಿಕೆ ಮಾಡೋದ, ಮೇಲ್ಗಟ್ಕೊಂಡ್ ಬರ್ತೀರಲ್ಲಕ್ಕಿನ್ನ. ಅವನಾರ ಎಲ್ಲಿ ಹೋಗೋದು ಕೆಟ್ಟತ್ತಾಗ? ಮೊಕ್ಚೋರ ಮಾಡಿಸ್ಕೊಂಡು ಕಟಿಂಗ್ ಮಾಡಿಸ್ಕೊಂಡು ಇರುವಲ್ಲ, ನಾಲ್ಕು ಮನ್ಯಾಗ ಇರ್ತಾನಲ್ಲ, ಮತ್ತೆ ಯಾಕೆ ಮಾಡ್ಕೋಬೇಕು? ಅಲ್ರಿ, ಮಗನ ಮಕ ನಾವು ನೋಡಿರಿ ನೀವು ಚಂದಾಗಿ ಒಂದ್ಸಲನಾರ. 6 ತಿಂಗಳಾತ ಹುಡುಗ ಮನೆಗೆ ಬಂದಿದ್ದಾರ ಇರಕತ್ತಿ. ಒಂದಿನಾರ ಒಂದಿನಾರ ಮಕ ಕೊಟ್ಟು ಮಾತಾಡ್ರಿ ಆ ಹುಡುಗ. ಹೆಂಗಾಗ್ಯಾನ ಅವನು? ಹುಚ್ಚರ ಒಂದು ಲೆಕ್ಕಕ್ಕೆ ಬೇಕು ಇವನೇನು ಅವ್ರಿಗಿಂತ ಆತಾತ ಆಗ್ಯಾನ. ಮನ್ಯಾಗ ಇದ್ದಿದ್ದು ಈ ನಮ್ನಿ ಇಬ್ಬರು ಕಾಟ ತಡಿಲಾರ್ದ ನನ್ನ ಮಕ್ಕ ಯಾವಾಗ ಹುಚ್ಚಿಡ್ತೈತನ ಅನ್ನಂಗೆ ಅನಿಸ್ಬಿಟ್ಟತಿ. ಅವನಿಗೆ ಇದೆಲ್ಲ ನೋಡೋಕ್ಕಿಂತ ಮುಂಚೆ ದೇವ್ರು ನಾನು ಕರ್ಕೊಂಬಿಟ್ರೆ ಸಾಕು ಅನಿಸ್ಬಿಟ್ಟತ್ ನನಗಂತೂ.